ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ಶಾತವಾಹನರು, ಕದಂಬರು, ಗಂಗರು ಪ್ರಮುಖ ರಾಜವಂಶಗಳಾಗಿವೆ. ಇದರಲ್ಲಿ ಈಗಾಗಲೇ ನಾವು ಶಾತವಾಹನರ ಕೆಲವು ಅತಿ ಮುಖ್ಯ ಮಾಹಿತಿಗಳನ್ನು ತಿಳಿದುಕೊಂಡಿದ್ದು. ಈ ವಿಡಿಯೋದಲ್ಲಿ ನಾವು ಕದಂಬರ ಅತಿ ಮುಖ್ಯ ಮಾಹಿತಿಗಳನ್ನು ತಿಳಿಯೋಣ. ಕದಂಬರ ಕಾಲ ಸಾಮಾನ್ಯ ಶಕ 325ರಿಂದ ಸಾಮಾನ್ಯ ಶಕ 540. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕದಂಬ ರಾಜವಂಶವಾಗಿದೆ. ಕದಂಬರ ರಾಜಧಾನಿ ಬನವಾಸಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರದೇಶ. ಕದಂಬ ವಂಶದ ಸ್ಥಾಪಕ ಮಯೂರ ವರ್ಮ. ಕದಂಬರ ಶ್ರೇಷ್ಠ ಅರಸ ಕೂಡ ಮಯೂರ ವರ್ಮನೇ ಆಗಿದ್ದ. ಮಯೂರ ವರ್ಮನಿಗೆ ಅವಮಾನ ಮಾಡಿದಂತಹ ಪಲ್ಲವರ ರಾಜ ಶಿವಸ್ಕಂದ ವರ್ಮ. ಶಿವಸ್ಕಂದ ವರ್ಮನಿಂದ ಅವಮಾನಕ್ಕೊಳಪಟ್ಟಂತಹ ಮಯೂರ ವರ್ಮನು ಪಲ್ಲವರ ರಾಜ್ಯವನ್ನು ನಿರ್ಮೂಲನೆ ಮಾಡಿ ಕದಂಬ ವಂಶವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಕದಂಬ ರಾಜ್ಯ ಸ್ಥಾಪನೆ ಮಾಡ್ತಾನೆ. ಕದಂಬರು ವೈದಿಕ ಧರ್ಮ ಅನುಯಾಯಿಗಳಾಗಿದ್ದರು. ಕದಂಬರ ರಾಜ ಭಾಷೆ ಕನ್ನಡವಾಗಿತ್ತು. ಕದಂಬರ ಜನರಾಡುವ ಭಾಷೆ ಕನ್ನಡ. ಕದಂಬರ ರಾಜಭಾಷೆ ಮೊದಲು ಪ್ರಾಕೃತವಾಗಿತ್ತು. ಅನಂತರ ಸಂಸ್ಕೃತವನ್ನು ತಮ್ಮ ರಾಜಭಾಷೆಯನ್ನಾಗಿ ಮಾಡಿಕೊಂಡರು. ಈಗಾಗಲೇ ತಿಳಿದಂಗೆ ಕನ್ನಡ ಸಾಮಾನ್ಯ ಜನರಾಡುವಂತಹ ಭಾಷೆಯಾಗಿತ್ತು. ಪ್ರಾಕೃತ ಮೊದಲ ರಾಜಭಾಷೆ, ಅನಂತರ ಸಂಸ್ಕೃತ ಇವರ ರಾಜಭಾಷೆಯಾಯಿತು. ಕದಂಬರ ಕಾಲದ ಪ್ರಸಿದ್ಧ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತಂತಹ ಮೊದಲ ಶಾಸನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 5ನೇ ಶತಮಾನದಲ್ಲಿ ರೂಢಿಯಲ್ಲಿದ್ದಂತಹ ಕನ್ನಡ ಭಾಷೆಯ ಸ್ವರೂಪವನ್ನು ಈ ಹಲ್ಮಿಡಿ ಶಾಸನವು ನಮಗೆ ತಿಳಿಸಿಕೊಡುತ್ತದೆ. ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ. ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಭಿಸಿದೆ. ಈ ಶಾಸನದಿಂದ ಮಯೂರ ವರ್ಮನು ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ನಿರ್ಮಿಸಿದನು ಎಂದು ತಿಳಿದು ಬರುತ್ತದೆ. ಅಂದರೆ ಚಂದ್ರವಳ್ಳಿ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಶಾಸನವಾಗಿದೆ. ಕದಂಬರ ನಾಡಿನಲ್ಲಿ ಬೌದ್ಧ ಮತವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅಜಂತ, ಬನವಾಸಿ ಬೌದ್ಧರ 2 ಪ್ರಮುಖ ಕೇಂದ್ರಗಳಾಗಿದ್ದವು. ಕದಂಬರ ನಾಡಿನಲ್ಲಿ ಬೌದ್ಧ ಮತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅಜಂತ ಮತ್ತು ಬನವಾಸಿ ಬೌದ್ಧರ 2 ಪ್ರಮುಖ ಕೇಂದ್ರಗಳಾಗಿದ್ದವು. ಕದಂಬರ ಕಾಲದಲ್ಲಿದ್ದಂತಹ ಪ್ರಮುಖ ಕಸುಬುಗಳು ಬಡಗಿ, ಕಮ್ಮಾರ, ಗಾಣಿಗ, ಕುಂಬಾರ ಅವರ ಕಾಲದಲ್ಲಿದ್ದಂತಹ ಪ್ರಮುಖ ಕಸುಬುಗಳಾಗಿದ್ದವು. ಕದಂಬರ ಶಿಕ್ಷಣ ಕೇಂದ್ರಗಳು ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಿಕಾಸ್ಥಾನಗಳು. ಅಗ್ರಹಾರಗಳು ಗುರುಕುಲಗಳಾಗಿದ್ದು ವಸತಿ ಶಾಲೆಗಳಂತೆ ನಡೆಯುತ್ತಿದ್ದವು. ತಾಳಗುಂದ, ಬಳ್ಳಿಗಾವೆ ಪ್ರಮುಖ ಅಗ್ರಹಾರಗಳಾಗಿವೆ. ಕರ್ನಾಟಕದಲ್ಲಿ ವಾಸ್ತುಶಿಲ್ಪಕಲೆಗೆ ತಳಹದಿಯನ್ನು ಹಾಕಿದವರು ಕದಂಬರೇ ಆಗಿದ್ದಾರೆ. ಕದಂಬರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳು ಮತ್ತು ಬಸದಿಗಳನ್ನು ನಿರ್ಮಿಸಿದ್ದರು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕರ್ನಾಟಕದಲ್ಲಿ ದೊರೆತಿರುವ ಸಂಸ್ಕೃತದ ಮೊದಲ ಶಾಸನ ತಾಳಗುಂದ ಶಾಸನ. ಪ್ರಾಕೃತದ ಮೊದಲ ಶಾಸನ ಚಂದ್ರವಳ್ಳಿ ಶಾಸನವಾಗಿದೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಕರ್ನಾಟಕದಲ್ಲಿ ದೊರೆತಿರುವ ಸಂಸ್ಕೃತದ ಮೊದಲ ಶಾಸನ ತಾಳಗುಂದ. ಪ್ರಾಕೃತದ ಮೊದಲ ಶಾಸನ ಚಂದ್ರವಳ್ಳಿ ಶಾಸನವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು.